ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಕಮರಿಪೇಟೆ ಪೊಲೀಸ್ ಠಾಣಾ ಸರಹದ್ದಿನಲ್ಲಿ 29ನೇ ತಾರೀಕು ಬೆಳಗಿನ ಜಾವ 12:30 ಅಂದ್ರೆ ಮಧ್ಯರಾತ್ರಿ ಬೆಳಗಿನ ಜಾವ ಒಂದು ಘಟನೆ ಆಗಿದೆ. ಆ ಘಟನೆಯಲ್ಲಿ ವಿನಾಯಕ್ ಅನ್ನುವಂತ ಒಬ್ಬ ವ್ಯಕ್ತಿನ ಅವನಿಗೆ ಪರಿಚಯಸ್ಥರೇ ಆಗಿರುವಂತಹ ಸುಮಾರು 6 ಜನ ಮಾತಾಡಿಸಿ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದು ಆಮೇಲೆ ನಂತರ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ. ಇದು ಯಾಕೆ ಈ ಘಟನೆ ನಡೆದಿದೆ ಅಂತಂದಾಗ ಈ ವಿನಾಯಕ್ ಹೆಂಡತಿಯ ತಂಗಿ ಯಾರಿರ್ತಾಳೆ ಆಕೆ ಒಬ್ಬ ಹುಡುಗನ ಇಷ್ಟಪಟ್ಟಿದ್ದಾಳೆ ಅಂತ ಹೇಳಿ ಮನೆಯಲ್ಲಿ ರೆಜಿಸ್ಟರ್ ಮಾಡಿರ್ತಾರೆ. ಇದು ಬೇಡ, ಈ ಹುಡುಗ ಸರಿ ಇಲ್ಲ ಅಂತಂದು. ಹಂಗಾಗಿ ಅದರ ಹಿನ್ನೆಲೆಯಲ್ಲಿ ಇವರಿದ್ರೆ ತಾನೇ ರೆಜಿಸ್ಟರ್ ಮಾಡೋದು ಅಂತ ಅವ್ರಿಗೆ ಚೆನ್ನಾಗಿ ಬುದ್ಧಿ ಕಲಿಸಬೇಕು ಅಂತ ಹೇಳಿ ಇವನು 5 ಜನ ಅವನ ಸಹಚರು ಒಟ್ಟು 6 ಜನ ಆ ವಿನಾಯಕ್ ಅನ್ನೋನಿಗೆ ಮಾತಾಡೋದಿದೆ ಬಾ ಅಂತ ಕರ್ಕೊಂಡೋಗಿ ಫೋರ್ಸಿಬಲಿ ಕರ್ಕೊಂಡೋಗಿ ಆಮೇಲೆ ಚೆನ್ನಾಗಿ ಹೊಡೆದಿದ್ದಾರೆ. ಅವನು ಥ್ಯಾಂಕ್ಫುಲಿ ಯಾವುದೇ ಒಂದು ಜೀವಕ್ಕೆ ಹಾನಿಯಾಗಿಲ್ಲ, ಬಟ್ ಸಾಕಷ್ಟು ಪೆಟ್ಟು ಬಿದ್ದಿದೆ. ಹಂಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣ ಮತ್ತು ಅವನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ದು ಒಂದು ಪ್ರಕರಣ, 2 ಕಲಂಗಳನ್ನು ಒಳಗೊಂಡಂತೆ ಒಂದು ಕಸ್ಬಾ ಪೇಟೆ ಪೊಲೀಸ್ ಠಾಣೆಯಲ್ಲಿ ಪೃಥ್ವಿ ಅನ್ನೋ ಮೇಲೆ ಈಗಾಗಲೇ 4 ಪ್ರಕರಣಗಳಿದ್ದಾವೆ. ಮತ್ತೆ ಇತರರಲ್ಲಿ ಒಬ್ಬನ ಮೇಲೆ ಒಂದು ಕಳ್ಳತನದ ಪ್ರಕರಣ ಇದೆ. ಹಂಗಾಗಿ ಒಂದು ಕೊಲೆ ಪ್ರಯತ್ನದ ಪ್ರಕರಣದಲ್ಲಿ ಒಟ್ಟು 6 ಜನ, ಪೃಥ್ವಿರಾಜು, ನವೀನು, ನಿಖಿಲ್, ಮನೋಜ್, ಯಶವಂತ್ ಮತ್ತೆ ಪ್ರಭುಕುಮಾರ್ ಅಂತ ಇವರೆಲ್ಲ ಒಂದೇ ಪರಿಚಯಸ್ಥರು. ಮತ್ತೆ ಆರೋಪಿಗೆ ಮತ್ತೆ ಈ ಫಿರ್ಯಾದಿದಾರ ಯಾರಿದ್ದಾರೆ ಅವ್ರಿಗೆಲ್ಲ ಪರಸ್ಪರ ಪರಿಚಯ ಕೂಡ ಬಹಳಷ್ಟು ದಿನದಿಂದ ಇದೆ. ಹಂಗಾಗಿ ಕಮರಿಪೇಟೆ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಪ್ರಕರಣ ದಾಖಲು ಮಾಡ್ಕೊಂಡು ಒಟ್ಟು 6 ಜನರನ್ನು ಅರೆಸ್ಟ್ ಮಾಡಿದ್ದೇವೆ. ಮತ್ತೆ ಬಹಳ ಸ್ಪಷ್ಟವಾಗಿ ನಾನು ನಮ್ಮ ಅಧಿಕಾರಿಗಳಿಗೂ ಸೂಚನೆ ಕೊಟ್ಟಿದ್ದೀನಿ, ಮತ್ತೆ ಸಾರ್ವಜನಿಕರಿಗೂ ಒಂದು ಸಂದೇಶ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಈ ತರದ್ದು ಯಾವುದೇ ಒಂದು ಕೌಟುಂಬಿಕ ಅಥವಾ ಬೇರೆ ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲಿ ತಾವೇ ಅಥವಾ ಯಾರಾದ್ರೂ ಗುರು ಹಿರಿಯರಿದ್ರೆ ಅವ್ರ ಎದುರಿಗೆ ಕುತ್ಕೊಂಡು ಸಾರ್ಟ್ ಔಟ್ ಮಾಡ್ಕೋಬೇಕು. ಅದು ಬಿಟ್ಟು ಕರ್ಕೊಂಡು ಹೋಗೋದು, ಎತ್ತಾಕೊಂಡು ಹೋಗೋದು, ಒಡೆಯೋದು, ಬಡಿಯೋದು, ಕೊಲೆ ಬೆದರಿಕೆ ಹಾಕುವಂಥದ್ದು, ಹಲ್ಲೆ ಮಾಡೋದು, ಈ ತರ ಮಾಡಿದ್ರೆ ಅತ್ಯಂತ ಕಠಿಣ ಕಾನೂನು ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ. ಮತ್ತೆ ಈ ವ್ಯಕ್ತಿಗಳೇನಿದೆ, ಈ ವ್ಯಕ್ತಿಗಳಲ್ಲಿ ಪೃಥ್ವಿರಾಜನ್ ಮೇಲೆ ಹಿಂದೆ 4 ಪ್ರಕರಣ ಇದೆ. ಮತ್ತೆ ಇವನ್ನ ಅರೆಸ್ಟ್ ಮಾಡಿಕೊಂಡು ಯಾವ ಜಾಗದಲ್ಲಿ ಕಟ್ಟಾಕಿದ್ರಿ, ಯಾವ ಜಾಗದಲ್ಲಿ ಅವನ್ನ ಕೂಡ ಹಾಕಿದ್ರಿ, ಇದನ್ನೆಲ್ಲ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರ ಜೊತೆ ಕೂಡ ಸ್ವಲ್ಪ ಅನುಚಿತವಾಗಿ ನಡ್ಕೊಂಡಿದ್ದಾನೆ. ಹಂಗಾಗಿ ಅದು ಕೂಡ ಒಂದು ಪ್ರತ್ಯೇಕ ಪ್ರಕರಣವನ್ನ ನಾವು ದಾಖಲು ಮಾಡ್ಕೊತಾ ಇದ್ದೀವಿ. ಆಮೇಲೆ ಈ ವ್ಯಕ್ತಿದು ಈಗ ಜುಡಿಷಿಯಲ್ ಕಸ್ಟಡಿಗೆ ಕಳಿಸ್ತಾರೆ. ಅದಾದ್ಮೇಲೆ ಮುಂದುವರೆದು ಗಡೀಪಾರ್ ಸೇರಿದಂತೆ ಬೇರೆ ಯಾವ ಮುಂಜಾಗ್ರತಾ ಕ್ರಮಗಳನ್ನು ತಗೊಳಕ್ಕಾಗುತ್ತೆ ಅದ್ರ ಬಗ್ಗೆ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀವಿ. ಅಗತ್ಯ ಕ್ರಮವನ್ನು ಕೈಗೊಳ್ಳೋಣ. ಅದೆಲ್ಲ ಇನ್ನು ಫರ್ದರ್ ಡೀಟೇಲ್ಸ್ ಇನ್ವೆಸ್ಟಿಗೇಷನ್ ತರ್ತಾರೆ. ಇದರಲ್ಲಿ ಬಹಳ ವರ್ಷಗಳಿಂದ ಇವ್ರ ನಡುವೆ ಸ್ವಲ್ಪ ವೈಮನಸ್ಸಿದ್ದದ್ದು ನಮ್ಮ ಸದ್ಯದ ತನಿಖೆಯಲ್ಲಿ ಗೊತ್ತಾಗಿದೆ. ಮತ್ತೆ ಯಾರು ಇವನು ಒಡಿಸ್ಕೊಂಡಿದ್ದಾನೆ ವಿನಾಯಕ್ ಅಂತ, ಸೊ ಅವನು ರಿಲಯನ್ಸ್ ಅಲ್ಲಿ ಫೀಲ್ಡ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾನೆ, ರಿಲಯನ್ಸ್ ರಿಲೇಟೆಡ್ ಒಂದು ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ. ಮತ್ತೆ ಈ ಆರೋಪಿ ಪೃಥ್ವಿರಾಜ್ ಏನಿದೆ ಅವನು ಹೈನುಗಾರಿಕೆ ಮಾಡ್ಕೋತಾ ಇರ್ತಾನೆ. ಮತ್ತೆ ಬಹಳಷ್ಟು ಜನ ಹೇಳುವಂತದ್ದು ಇವನು ಇದೇ ರೀತಿ ಸ್ವಲ್ಪ ಹೆಣ್ಮಕ್ಳಿಂದ ಹೋಗೋದು, ಹೆಣ್ಮಕ್ಳಿಗೆ ಪ್ರೀತಿ ಮಾಡ್ತೀನಿ ಅಂತ ಮೋಸ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದಾನೆ ಅನ್ನೋಂಥದ್ದು ಹೇಳ್ತಾ ಇದ್ದಾರೆ. ಬಟ್ ಯಾರು ಇನ್ನು ಇಲ್ಲಿವರೆಗೂ ನೇರವಾಗಿ ಕಂಪ್ಲೇಂಟ್ ಕೊಟ್ಟಿಲ್ಲ. ಅವ್ನ ಮೊಬೈಲ್ ಸೇರಿದಂತೆ ಬೇರೆಲ್ಲ ಅನಾಲಿಸಿಸ್ ಮಾಡಿದಂತ ಸಂದರ್ಭದಲ್ಲಿ ಏನ್ ಸತ್ಯಾಸತ್ಯತೆ ಕಂಡು ಬರುತ್ತೆ ನೋಡ್ಕೊಂಡು ಅದ್ರ ಮೇಲೆ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಏನೇನೋ ಇದೆ ಈಗ ನಮ್ಮಲ್ಲೂ ಹೇಳ್ದ, ಮತ್ತೆ ಮೋಸ್ಟ್ಲಿ ಮಾಧ್ಯಮದವ್ರಿಗೂ ಕೆಲವರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ದ. ಮತ್ತೆ ಅವನ ಹೆಂಡತಿ ಹೇಳ್ತಾಳೆ, ವಿನಾಯಕ್ ಹೆಂಡತಿ ಆಕ್ಚುಲಿ ಇವಾಗ ಯಾರು ಹುಡುಗಿ ಇದ್ದಾಳೆ ಆ ಹುಡುಗಿಗೆ ಇವನೇ ಫಸ್ಟ್ ಪ್ರೀತಿ ಮಾಡ್ತಾ ಇದ್ದ, ಆ ಹುಡುಗಿನೇ ಮದುವೆ ಆಗಬೇಕಿತ್ತು. ಆ ಮಧ್ಯದಲ್ಲಿ ಆ ಹುಡುಗಿ ಬೇಡ ಅಂತ ಹೇಳಿದ್ಲು ಅಂತಂದು ಅವ್ರ ಅಕ್ಕನ ಮದುವೆ ಆದ. ನಂತರದಲ್ಲಿ ಆ ಹುಡುಗಿ ಮತ್ತೆ ಪೃಥ್ವಿ ಅನ್ನೋರೇನಿದ್ದಾರೆ ಅವ್ರು ಪರಸ್ಪರ ಹತ್ರ ಆಗ್ತಿದ್ ನೋಡಿ ಒಂದು ಸಹಿಸಿಲ್ಲ ಅನ್ನೋಂಥದ್ದು ಒಂದು ಆಂಗಲ್ ಹೇಳ್ತಾರೆ. ಹಂಗಿದ್ರೆ ಯಾರಾದ್ರೂ ಗುರು ಹಿರಿಯರಿದ್ರೆ ಅವ್ರ ಕುಟುಂಬದಲ್ಲಿ ಯಾರು ದೊಡ್ಡವರು ಇರ್ತಾರೋ ಅವ್ರ ಹತ್ರ ಸಾರ್ಟ್ ಔಟ್ ಮಾಡ್ಕೋಬೇಕು. ಅದು ಬಿಟ್ಟು ಫೋರ್ಸಿಬಲಿ ಕರ್ಕೊಂಡು ಹೋಗಿ ಜನ ಸೇರಿಸ್ಕೊಂಡು ಹಲ್ಲೆ ಮಾಡೋದು ಇದೆಲ್ಲ ಒಪ್ಲಿಕ್ಕೆ ಆಗಲ್ಲ. ಮತ್ತೆ ಈ ತರದ್ದು ಆಗ್ಲಿಕ್ಕೂ ಯಾವುದೇ ಕಾರಣಕ್ಕೆ ಆಗಬಾರ್ದು. ಸೊ ಅಗತ್ಯ ಕಾನೂನು ಕ್ರಮ ಈ ಪ್ರಕರಣದಲ್ಲಿ ತಗೊಂತಾ ಇದೀವಿ. ಈ ತರದ್ದು ಎಲ್ಲಾದ್ರೂ ನಡೀತಾ ಇದೆ ಅಂತಂದಾಗ ತಮ್ಮಲ್ಲೇ ಸಾರ್ಟ್ ಔಟ್ ಆಗಿಲ್ಲ ಅಂದ್ರೆ ಪೊಲೀಸ್ ಠಾಣೆ ಬಂದ್ಬಿಟ್ಟು ಸಾರ್ಟ್ ಔಟ್ ಮಾಡ್ಕೋಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿದ್ದೆ. ಈ ಪೃಥ್ವಿ ಮೇಲೆ ಕಸ್ಬಾಪೇಟೆಯಲ್ಲಿ ರೌಡಿ ಶೀಟ್ ಇದೆ. ಒಟ್ಟು 4 ಪ್ರಕರಣಗಳು ಇವ್ರ ಮೇಲೆ ದಾಖಲಾಗಿದೆ. ಪೃಥ್ವಿ ಮೇಲೆ ಕಸ್ಬಾಪೇಟೆಯಲ್ಲಿ ರೌಡಿ ಶೀಟ್ ಇದೆ.
ನಿನ್ನೆ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಆಹಾರ ನಿರೀಕ್ಷಕರು ಶಿವಪ್ಪ ವನಹಳ್ಳಿ ಅನ್ನುವಂಥವ್ರು ಒಂದು ಫಿರ್ಯಾದನ್ನು ಕೊಟ್ಟಿದ್ದಾರೆ. ಆ ಫಿರ್ಯಾದಲ್ಲಿ ನಮ್ಮ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ಸರಹದ್ನಲ್ಲಿರುವಂತಹ ಕಾರವಾರ ರೋಡ್ ಹತ್ತಿರದ ಕೆಂಪಗೇರಿ ಅನ್ನುವಂಥ ಒಂದು ಜಾಗದಲ್ಲಿ ಸುಮಾರು 409 ಯಾವುದೇ ಪರವಾನಗಿ ಇಲ್ಲದಿರುವಂತಹ ಅನಧಿಕೃತ ಖಾಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಸಂಗ್ರಹ ಮಾಡಿದ್ದಾರೆ ಅಂತ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಪ್ರಕರಣ ದಾಖಲು ಮಾಡ್ಕೊಂಡಿದ್ವಿ. ಮತ್ತೆ ನಾನು ಕೂಡ ಈಗ ಸ್ಪಾಟ್ ನೋಡ್ತಾ ಇದ್ದೇನೆ. ಇದು ಯಾವ ಕಾರಣಗಳಿಂದ ಇಲ್ಲಿ ಅನಧಿಕೃತವಾಗಿ ಇಲ್ಲಿ ಸಂಗ್ರಹ ಮಾಡಿದ್ರು, ಮತ್ತೆ ಯಾವ ರೀತಿ ಚಟುವಟಿಕೆ ಇಲ್ಲಿ ನಡೀತಾ ಇತ್ತು, ಯಾಕಾಗಿ ಅನ್ನೋದನ್ನ ನಮ್ಮ ತನಿಖೆಯಲ್ಲಿ ಹೊರತರುವಂತ ಕೆಲಸ ಮಾಡ್ತೀವಿ. ಅಲ್ಲ, ನನಗೆ ನಿನ್ನೆ ರಾತ್ರಿ ಅಷ್ಟೇ ಗೊತ್ತಾಯ್ತು ಈ ತರ ಆಹಾರ ನಿರೀಕ್ಷಕರು ಬಂದು ರೇಡ್ ಮಾಡಿದ್ದಾರೆ ಅನ್ನೋದು. ಅದು ಯಾವುದೇ ಲೋಪದೋಷಗಳು ಇಲ್ಲದ ರೀತಿಯಲ್ಲಿ ಲೀಗಲ್ ಒಪಿನಿಯನ್ ತಗೊಂಡು FIR ಮಾಡ್ಕೊಳ್ಳಿ, ಕಂಪ್ಲೇಂಟ್ ಕರೆಕ್ಟ್ ಆಗಿ ತಗೊಳ್ಳಿ ಅಂತ ಅಷ್ಟೇ ಸೂಚನೆ ಕೊಟ್ಟಿದ್ದೆ. ಅದರಲ್ಲಿ ಒಬ್ಬನ್ನ ಈಗಾಗಲೇ ವಶಕ್ಕೆ ತಗೊಂಡಿದ್ದಾರೆ. ರಾಜಾ ಸಾಬ್ ಅನ್ನುವಂಥ ವ್ಯಕ್ತಿ, ಅವನು ಆರೋಪಿ ಅನ್ನುವಂಥದ್ದು ನಮ್ಮ ಇದರಲ್ಲಿದೆ ಕಂಪ್ಲೇಂಟ್ ಅಲ್ಲಿ, ಅವ್ರು ವಶಕ್ಕೆ ತಗೊಂಡಿದ್ದಾರೆ. ಮತ್ತೆ ಇನ್ನೊಬ್ಬ ಆರೋಪಿ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವನು ಪರಾರಿಯಾಗಿದ್ದಾನೆ. ಸೊ ನಾನು ಸ್ಥಳಕ್ಕೆ ಭೇಟಿ ನೀಡಿ ಯಾವ ರೀತಿ ಚಟುವಟಿಕೆಯಲ್ಲಿ ನಡೀತಾ ಇತ್ತು, ಮತ್ತೆ ಯಾವ ಕಾರಣಕ್ಕೆ ಅಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಖಾಲಿ ಸಿಲಿಂಡರ್ಗಳನ್ನ ಸಂಗ್ರಹ ಮಾಡಿದ್ರು ಅಂತ ತನಿಖೆಯಲ್ಲಿ ಹೊರತರುವಂತ ಕೆಲಸ ಮಾಡಿದ್ರು. ಇಲ್ಲ, ನಾನು ನಿನ್ನೆ ಮೊನ್ನೆ 2 ದಿನ ಕಾನ್ಫರೆನ್ಸ್ ಇದೆ ಅಂತಂದು ಬೆಂಗಳೂರಿಗೆ ಹೋಗಿದ್ದೆ. ಹಂಗಾಗಿ ನನಗೆ ಅದು ಪ್ರಕರಣದ ಬಗ್ಗೆ ಮಾಹಿತಿ ಇಲ್ಲ. ನಮ್ಮ DCP ಅವ್ರಿಗೆ ಮೋಸ್ಟ್ಲಿ ಗೊತ್ತಿರ್ಬೋದು. ನಾನು ಕರೆಸಿ ನೋಡ್ತೀನಿ. ಈಗ ಸೆನ್ನದು ನಾನು ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಮನವಿ ಮಾಡುವಂಥದ್ದು, ಇತ್ತೀಚಿನ ದಿನಗಳಲ್ಲಿ ಬೇರೆಲ್ಲ ಪ್ರಕರಣಗಳಿಗಿಂತ ಹೆಚ್ಚು ಪ್ರಕರಣ ನಮಗೆ ದಾಖಲಾಗ್ತಾ ಇರುವಂಥದ್ದು ಸೈಬರ್ ಪ್ರಕರಣಗಳು. ಅದರಲ್ಲೂ ಈ ಮೊಬೈಲು, ಇಂಟರ್ನೆಟ್ ಮತ್ತೆ ವೇರಿಯಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಬಂದಿರುವಂಥದ್ದು, ಮತ್ತೆ ಸಾಕಷ್ಟು ಆಪ್ಗಳಲ್ಲಿ ಯಾವ ರೀತಿ ಆಗ್ತಾ ಇದೆ ಅಂತಂದ್ರೆ, ನಮ್ದು ನಿಮ್ದು ಫೋಟೋ ಕೊಟ್ಟರು ಅದರಲ್ಲಿ ಏನಾದರೂ ಒಂದು ಅಶ್ಲೀಲತೆ ಸೃಷ್ಟಿ ಮಾಡುವಷ್ಟು ಸಾಧ್ಯತೆ ಇರುವಂತಹ ಆಪ್ಗಳು ತುಂಬಾ ಡೆವಲಪ್ ಆಗಿದ್ದಾವೆ. ಹಂಗಾಗಿ ಈ ಸಾಮಾಜಿಕ ಜಾಲತಾಣಗಳನ್ನು ಉಪಯೋಗಿಸ್ಕೊಳ್ಳುವಂಥದ್ದು, ಅದರಲ್ಲಿ ಹಾಕಿರುವಂತಹ ಫೋಟೋಸ್, ವಿಡಿಯೋಸ್ನ ಮಾರ್ಫ್ ಮಾಡುವಂಥದ್ದು, ಅಥವಾ ಅದರಲ್ಲಿರೋದನ್ನು ತಗೊಂಡ್ಬಿಟ್ಟು ಕಿರಿಕಿರಿ ಮಾಡುವಂಥದ್ದು, ಮತ್ತೆ ಮುಖ್ಯವಾಗಿ ಯುವಕ ಯುವತಿಯರಲ್ಲಿ ವಿಶ್ವಾಸ ಇದ್ದಂತಹ ಸಂದರ್ಭದಲ್ಲಿ ಖಾಸಗಿಯಾಗಿ ತಗೊಂಡಿರುವಂತಹ ಫೋಟೋ, ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ ಥ್ರೆಟನ್ ಮಾಡುವಂಥದ್ದು, ಬೇರೆ ಬೇರೆ ಸಾಕಷ್ಟು ರೀತಿಯ ಪ್ರಕರಣಗಳು ನಮ್ಮಲ್ಲಿ ದಾಖಲಾಗಿದ್ದಾವೆ ಹಿಂದೆ ಕೂಡ. ಹಂಗಾಗಿ ಮುಖ್ಯವಾಗಿ ಯಾರು ಮೊಬೈಲ್ ಯೂಸ್ ಮಾಡ್ತೀರಿ, ಯಾರು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇದ್ದೀರಿ, ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನುವಂಥ ಸ್ವಲ್ಪ ಮಿನಿಮಮ್ ಗೈಡ್ಲೈನ್ಸ್ ತಿಳ್ಕೊಂಡು ಯೂಸ್ ಮಾಡಬೇಕು ಅನ್ನೋದು ನಾನು ಮನವಿ ಮಾಡ್ತೀನಿ. ಮತ್ತೆ ನಾವು ಹಿಂದೆ ಕೂಡ ಗಮನಿಸಿದ್ದೀವಿ, ಸಾಮಾಜಿಕ ಜಾಲತಾಣಗಳಲ್ಲಿ ಫೋಟೋ ಹರಿಬಿಡ್ತೀನಿ ಅಥವಾ ವಿಡಿಯೋ ಹರಿಬಿಡ್ತೀನಿ ಅಂತ ಥ್ರೆಟನ್ ಮಾಡುವಂಥದ್ದು, ಅದರಿಂದ ಬ್ಲಾಕ್ ಮೇಲ್ ಮಾಡುವಂಥದ್ದು, ಈ ತರದ್ದು ಮಾಡಿದಂಥ ಸಂದರ್ಭದಲ್ಲಿ ಬಹಳ ಕಠಿಣ ಕ್ರಮಗಳನ್ನು ನಾವು ತಗೊಂಡಿದ್ದೀವಿ. ಹಂಗಾಗಿ ಪೊಲೀಸ್ ಸ್ಟೇಷನ್ಗೆ ಮುಕ್ತವಾಗಿ ಬಂದು ಅಂತ ಸಂದರ್ಭದಲ್ಲಿ ಫಿರ್ಯಾದ್ ಕೊಡುವಂಥದ್ದು ಆಗಬೇಕು. ಎಷ್ಟೋ ಜನ ಇದು ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಏನಾಗುತ್ತೋ, ಅಥವಾ ಫಿರ್ಯಾದ್ ಕೊಟ್ರೆ ಮತ್ತೆ ನಮಗೆ ತೊಂದರೆ ಆಗುತ್ತೆ, ನಮ್ಮ ಹೆಸರು ಹಾಳಾಗುತ್ತೆ. ಇಲ್ಲ, ನನಗೆ ಎಕ್ಸಾಕ್ಟ್ಲಿ ಗೊತ್ತಿಲ್ಲ ಕೇಸು. ಬೇಕಿದ್ರೆ ಒಂದು 10-15 ನಿಮಿಷ ಟೈಮ್ ಕೊಟ್ಟರೆ ಅದೇನೋ ನೋಡ್ಬಿಟ್ಟು ಹೇಳ್ತೀನಿ. ಅದು ಪ್ರಕರಣ ದಾಖಲಾಗಿದೆ ಅಂತಂದ್ರೆ ಅಗತ್ಯ ಕಾನೂನು ಕ್ರಮ ಏನಿದೆ ಅದನ್ನು ತಗೊಳ್ಳೋಂಥ ಕೆಲಸ ಮಾಡ್ತೀನಿ. ಅಲ್ಲ, ಈಗ ಲೇಔಟ್ ಅಕ್ರಮ ಅಥವಾ ಸಕ್ರಮ ಅಂತಂದು ಡಿಸೈಡ್ ಮಾಡಲಿಕ್ಕೆ ಸಂಬಂಧಪಟ್ಟ ಇಲಾಖೆ ಇರುತ್ತೆ. ಆಮೇಲೆ ಯಾವುದೇ ಒಂದು ಜಾಗ ತಗೊಳ್ಳುವಂತ ಸಂದರ್ಭದಲ್ಲಿ ಅಥವಾ ಅವ್ರ ಅಗ್ರಿಮೆಂಟ್ ಹಾಕೋತಾರೆ, ಕಾಂಟ್ರಾಕ್ಟ್ ಮಾಡ್ಕೋತಾರೆ ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ, ಅದರಲ್ಲಿ ಯಾವುದೇ ಒಂದು ಕ್ರಿಮಿನಲ್ ಮಿಸ್ಚೀಫ್ ಆಗಿದೆ ಅಂತಂದ್ರೆ ಅದನ್ನ ನಮಗೆ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಅವಕಾಶ ಇರುತ್ತೆ. ಅಂತ ಸಂದರ್ಭದಲ್ಲಿ ನಾವು ಲೀಗಲ್ ಒಪಿನಿಯನ್ ತಗೊಂಡು ಎಲ್ಲಿ ಪ್ರಕರಣ ದಾಖಲು ಮಾಡಿ ತನಿಖೆ ಮಾಡೋ ಅಗತ್ಯತೆ ಇರುತ್ತೆ ಅದನ್ನ ಮಾಡ್ತೀವಿ. ಅದೇ ರೀತಿ ಎಲ್ಲಿ ಸಂಬಂಧಪಟ್ಟ ಇಲಾಖೆಗಳಲ್ಲಿ ಅದನ್ನ ಇತ್ಯರ್ಥ ಮಾಡ್ಕೋಬೇಕು ಅದನ್ನು ಕೂಡ ಅಭಿಪ್ರಾಯ ಕೊಟ್ಟು ಕಳಿಸ್ತೀವಿ. ಮತ್ತೆ ನಾನು ಹುಬ್ಬಳ್ಳಿ ಧಾರವಾಡದಲ್ಲಿ ಗಮನಿಸಿದಂಗೆ ಬಹಳಷ್ಟು ಜನ, ಅದರಲ್ಲೂ ಬಡವರು,
ಅಂದ್ರೆ ಅದೇ ಆಟೋ ಓಡಿಸ್ತಾ ಇರ್ತಾರೆ ಅಥವಾ ಏನೋ ಗೋಂಡಿ ಕೆಲಸ ಮಾಡ್ತಿರ್ತಾರೆ, ಮನೆ ಕೆಲಸ ಮಾಡ್ತಿರ್ತಾರೆ. ಅಂತವರು 10,000, 20,000, 30,000 ಕೂಡಿಟ್ಟು ಅವರು ಒಂದು ಫ್ರೆಂಡ್ ಸರ್ಕಲ್ ಅಲ್ಲಿ ಅಥವಾ ಕೆಲಸ ಮಾಡೋ ಸರ್ಕಲ್ಗಳಲ್ಲಿ 10-15 ಜನ ಸೇರ್ಕೊಂಡ್ಬಿಟ್ಟು ಯಾವುದೋ ಒಂದು ಅರ್ಧ ಎಕರೆ ಲೇಔಟ್ ಆದಾಗ ನಮಗೊಂದು 10 ಜಾಗ ಸಿಗುತ್ತೆ, 5 ಜಾಗ ಸಿಗುತ್ತೆ, ಈ ತರ ಮೋಸ ಹೋಗ್ತಿರೋರ ಸಂಖ್ಯೆ ಸಾಕಷ್ಟಿದೆ. ಅದು ಎಚ್ಚರಿಕೆಯಿಂದ ಇರಬೇಕು. ಅದರದ್ದು ಯಾವುದಾದ್ರೂ ಸ್ಪೆಸಿಫಿಕ್ ಕೇಸಸ್ ಇದ್ರೆ ನಮಗೆ ಬಂದು ಕಂಪ್ಲೇಂಟ್ ನೀಡಿದಂತ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯಿಂದ ಯಾವ ರೀತಿ ಅವರಿಗೆ ನೆರವು ಕೊಡಕ್ಕಾಗುತ್ತೆ ಅಥವಾ ಕಾನೂನು ರಕ್ಷಣೆ ಕೊಡಕ್ಕಾಗುತ್ತೆ ಅದನ್ನು ಮಾಡುವಂತ ಕೆಲಸ. ಒಳಗಡೆ ಬ್ರೀಫಿಂಗ್ ಮಾಡ್ತೀವಿ. ನಿಮಿಷ ಆಯ್ತು, ಒಂದೇ ಒಂದು ನಿಮಿಷ ಇದು ಮುಗಿಲಿ, ಒಳಗಡೆ ಇನ್ನೊಂದು ಬ್ರೀಫಿಂಗ್ ಕೊಡ್ತೀವಿ. ಇಲ್ಲ ಅಲ್ಲ, ಅದರದ್ದು ಯಾವ್ದಿದೆ ನನ್ನ ಗಮನಕ್ಕೆ ತಗೊಂಬನ್ನಿ. ಅಲ್ಲ ಕೇಳಿ, ಇಲ್ಲ ಈಗ ರೌಡಿ ಶೀಟರ್ಗಳಿರ್ಬೋದು ಅಥವಾ ನಾನ್ ರೌಡಿ ಶೀಟರ್ ಇರ್ಬೋದು, ವೈಟ್ ಕಾಲರ್ಸ್ ಇರ್ಬೋದು, ಯಾರೇ ಇರಲಿ, ಯಾವುದೇ ಇಲಾಖೆ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಸಹಕಾರದಿಂದ ಮಾಡ್ತಿದ್ದಾರೆ ಅಂತಂದ್ರೆ ನಮ್ಮ ವಿಚಾರಣೆಯಲ್ಲಿ ಆ ಅಂಶಗಳು ಕಂಡು ಬಂದ್ರೆ ಸಂಬಂಧಪಟ್ಟ ಇಲಾಖೆಗೆ, ಪೊಲೀಸ್ ಇಲಾಖೆಯಲ್ಲಿ ಯಾರಾದ್ರೂ ಆತರ ಮಾಡ್ತಿದ್ದಾರೆ ಅಂತಂದ್ರೆ ಸ್ಪೆಸಿಫಿಕ್ ಆಗಿ ನನಗೆ ಇನ್ಪುಟ್ಸ್ ಇದ್ರೆ ಕೊಡಿ, ನಾನು ಎನ್ಕ್ವೈರಿ ಮಾಡಿಸ್ಬಿಟ್ಟು ಅಂತ ಮೇಲೆ ಕೂಡ ಅಗತ್ಯ ಕ್ರಮ. ಅದಕ್ಕೆ ಇದೇ ಲಾಸ್ಟ್ ಅದಕ್ಕೆ ಇದೇ ಲಾಸ್ಟ್ ಬ್ರೀಫಿಂಗ್ ಅಂತ ಹೇಳ್ತಿದ್ದೇನೆ. ಹಳೆ ಆಯ್ತು. ಈಗ ಫ್ಲೈಓವರ್ದೇನಿದೆ ನಮ್ಮ ಚೆನ್ನಮ್ಮ ಸರ್ಕಲ್ ಏನಿತ್ತು ಅಲ್ಲಿ ಕೆಲಸ ನಡೀತಾ ಇದೆ. ಅವರು ಸಂಬಂಧಪಟ್ಟ ಇಲಾಖೆಯವರು ನಮಗೆ ಆಗಸ್ಟ್ ಅಥವಾ ಸೆಪ್ಟೆಂಬರ್ ತಿಂಗಳ ಅರ್ಲಿಯಲ್ಲಿ ನಾವು ಇದನ್ನ ಮುಂದುವರಿಸಿ ಈ ವಿಂಗ್ ಬರ್ತೀವಿ ಅಂತ ಸಂದರ್ಭದಲ್ಲಿ ನಮ್ಮ ಬಿಲ್ಡಿಂಗ್ ಕೆಲವು ಮೀಟರ್ಸ್ಗಳು ಫ್ಲೈಓವರ್ ವರ್ಕಿಗೆ ಹೋಗ್ತಿರೋದ್ರಿಂದ ಸೊ ಅದನ್ನ ತೆರವು ಮಾಡಬೇಕು ಅಂತ ಹೇಳಿದ್ದಾರೆ. ಹಂಗಾಗಿ ಎಷ್ಟು ಸ್ಪೆಸಿಫಿಕ್ ಏರಿಯಾ ಅವರಿಗೆ ಬೇಕಾಗುತ್ತೆ. ಮತ್ತೆ ನಮ್ಮಲ್ಲಿ ಇಲ್ಲಿ 3-4 ಆಫೀಸ್ಗಳಿದ್ದಾವೆ. ಸಿಸಿಬಿ ಆಫೀಸ್ ಇದೆ, ಎಸಿಪಿ ನಾರ್ತ್ ಆಫೀಸ್ ಇದೆ, ಸಬರ್ಬನ್ ಪೊಲೀಸ್ ಸ್ಟೇಷನ್ ಇದೆ, ಮಹಿಳಾ ಪೊಲೀಸ್ ಸ್ಟೇಷನ್ ಇದೆ, ಆಮೇಲೆ ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಇದೆ. ಸೊ ಇದನ್ನ ಇಷ್ಟು ಜಾಗಗಳನ್ನ ಅಕಾಮಿಡೇಟ್ ಮಾಡಲಿಕ್ಕೆ ಬೇರೆ ಜಾಗಗಳು ಬೇಕಾಗುತ್ತೆ. ಹಂಗಾಗಿ ನಮ್ಮ ಅಧಿಕಾರಿಗಳಿಗೆ ನಾನು ಸೂಚನೆ ಕೊಟ್ಟಿದ್ದೀನಿ ಬೇರೆ ಕಡೆ ಜಾಗ ಗುರುತಿಸಿ ಅಂತಂದು. ಅದೇನು ಪ್ರೋಗ್ರೆಸ್ ಆಗಿದೆ ನೋಡ್ಕೊಂಡ್ಬಿಟ್ಟು ಎಲ್ಲಿ ಶಿಫ್ಟ್ ಆಗುತ್ತೆ ಅನ್ನೋದು ನಿಮ್ಗೆ ತಿಳಿಸ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.